ಹಲೋ ಎವ್ರಿವಾನ್, ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ನಿಮ್ಮ ಪರ್ಸನ್ಗೆ ಇನ್ನು ನೀವು ನೆನಪಿದ್ದೀರಾ? ನೀವು ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದೀರಾ ಆ್ಯಂಡ್ ಸಪ್ರೇಷನ್ ಅಲ್ಲಿ ಇದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಇನ್ನೂ ಅವರು ನಿಮ್ಮ ನೆನಪಲ್ಲೇ ಇದ್ದಾರಾ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಯಾರಿಗೆಲ್ಲ ಪರ್ಸನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಯೂಟ್ಯೂಬ್ನ ಲಿಂಕ್ ಕ್ಲಿಕ್ ಮಾಡಿದಾಗ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗತ್ತೆ ನಂಬರ್, ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ದ ಹ್ಯಾಂಗ್ಮನ್ ಬರ್ತಾ ಇದೆ. ಓಕೆ, 10 ಆಫ್ ಸಾರ್ಟ್ಸ್ ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ 5 ಆಫ್ ಪೆಂಟಿಕಲ್ ಬರ್ತಾ ಇದೆ. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಕಮಿಟ್ಮೆಂಟಿಗೋಸ್ಕರ ನೀವು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ಕಮಿಟ್ಮೆಂಟಿಗೋಸ್ಕರನೇ ನೀವು ಇಲ್ಲಿ ಜಗಳ ಮಾಡಿಕೊಂಡು ಅಥವಾ ಸಪ್ರೇಷನಲ್ಲಿ ಆಗಿರ್ಬೋದು. ಕಮಿಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿ ನೀವು ಫೈಟಿಂಗ್ ಮಾಡಿಕೊಂಡು ಸಪ್ರೇಷನಲ್ಲಿ ಇರ್ಬೋದು. ಬಟ್ ಇಲ್ಲಿ ನೋಡ್ತಿರೋ ಪ್ರಕಾರ, ನನಗೆ ಎನರ್ಜಿ ಪ್ರಕಾರ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದ್ದಂಥ ಆ ಕಾರ್ಮಿಕ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಕಾರ್ಮಿಕ್ ಸೈಕಲ್ ಇರ್ಬೋದು, ಅಥವಾ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲದೂ ಕೂಡ ಕಂಪ್ಲೀಟ್ ಎಂಡ್ ಆಗ್ತಾ ಇದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಓಕೆ, ಸೊ ಅವರು ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಿದಾರ ಅಂತ ಕೇಳಿದಾಗ ಇಲ್ಲಿ ಅವ್ರಿಗೆ ಇಲ್ಲಿ ಫೈನಾನ್ಷಿಯಲಿ ತುಂಬಾನೇ ಪ್ರಾಬ್ಲಮ್ಸ್ ನಡೀತಾ ಇದೆ ಅವ್ರ ಲೈಫಲ್ಲಿ. ಸೊ ಅವರು ಫೋಕಸ್ ಪೂರ್ತಿ ಫೈನಾನ್ಷಿಯಲ್ ಅಂಡ್ ಅವರ ಕೆರಿಯರ್ ಗ್ರೋತ್ ಮೇಲೆ ನಡೀತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಅವರು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರ ಫೈನಾನ್ಷಿಯಲಿ ತುಂಬಾ ಲೋ ಎನರ್ಜಿ ಇದೆ. ಸೊ ಹಾಗಾಗಿ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಓಕೆ, ದೆನ್ ಇಲ್ಲಿ ನೋಡ್ತಿರೋ ಪ್ರಕಾರ ನಾನು ಆಲ್ರೆಡಿ ಹೇಳ್ದಾಗೆ ಕಾರ್ಮಿಕ್ ರಿಲೇಶನ್ಶಿಪ್ ಏನಿತ್ತು ಅಥವಾ ಕಾರ್ಮಿಕ್ ಆ ಎನರ್ಜಿ ಸರ್ಕಲ್ ಏನಿತ್ತು ಅದೆಲ್ಲದೂ ಕೂಡ ಕಂಪ್ಲೀಟ್ ಎಂಡ್ ಮಾಡಿ ನೀವು ಈ ಒಂದು ರಿಲೇಶನ್ಶಿಪ್ ಇಂದ ಫಾರ್ವರ್ಡ್ ಮುಂದೆ ಹೋಗ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ 111 ಅಂತ ಹೇಳಿ. ಓಕೆನಾ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.